ಮಾಡ್ತಾ ಇಲ್ಲ ಅನ್ನೋದಾದರೆ ಅದು ದಾವಣಗೆರೆ. ಆಯಿತಾ. ನಂತರ ಡೆಪ್ಯೂಟಿ ಕಮಿಷನರ್ ಆಫ್ ಎ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಬಿಲಾಂಗ್ಸ್ ಟು IPS ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಅಂದರೆ KAS ಅಥವಾ ಕರ್ನಾಟಕ ರೆವಿನ್ಯೂ ಸರ್ವಿಸ್ ಅಥವಾ IAS. DC ಡೆಪ್ಯೂಟಿ ಕಮಿಷನರ್ ಇವರು ಬಂದು IAS ಆಗಿರ್ತಾರೆ. ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಹೈರಾರ್ಕಿಕಲ್ ಆರ್ಡರ್ ಇನ್ ಕರ್ನಾಟಕಸ್ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ಟಾಪ್ ಟು ಬಾಟಮ್ ಅಂತ ಅಂದರೆ ಇದು ಡಿವಿಷನ್ ಇರುತ್ತೆ ಮೇಲೆ, ಅದರ ಕೆಳಗಡೆ ಡಿಸ್ಟಿಕ್ ಇರುತ್ತೆ, ಅದರ ಕೆಳಗಡೆ ಸಬ್ ಡಿವಿಷನ್ ಇರುತ್ತೆ, ಅದರ ಕೆಳಗಡೆ ತಾಲೂಕ್ಸ್ ಇರುತ್ತೆ, ಅದರ ಕೆಳಗಡೆ ಹೋಬಳೀಸ್ ಇರುತ್ತೆ. ಓಕೆ. ಸೊ ನಾನಿಲ್ಲಿ ಫಸ್ಟು ನೋಡಿದ್ವಿ ಏನಂತ 31 ಡಿಸ್ಟಿಕ್, 236 ತಾಲೂಕು, 747 ಹೋಬಳಿ. ಸೊ ಇಲ್ಲಿ ನಾವು ಅದನ್ನು ನೋಡೋದಾದರೆ ಎಷ್ಟಿದ್ದಾವೆ, ಡಿವಿಷನ್ ಒಂದು 4 ಡಿವಿಷನ್ ಕೆಳಗಡೆ 31 ಡಿಸ್ಟಿಕ್ಕು, ಸಬ್ ಡಿವಿಷನ್ನು 49, ತಾಲೂಕು 236, ಹೋಬಳೀಸು 747. ಇದನ್ನು ನೆನಪಲ್ಲಿಡಬೇಕು. ಓಕೆ, ಫೈನ್. ನಂತರ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಹೌ ಮೆನಿ ತಾಲೂಕ್ಸ್ ಡಸ್ ಇಟ್ ಕರೆಂಟ್ಲಿ ಇನ್ಕ್ಲೂಡ್ ಆಫ್ಟರ್ ದ ಕ್ರಿಯೇಷನ್ ಆಫ್ ಉಡುಪಿ? ಓಕೆ. ಸೊ ಆನ್ಸರ್ ಬಂದು 7. ಇದಂತ ಇಂಪಾರ್ಟೆಂಟ್ ಅಲ್ಲ, ಮೇ ಬಿ ಸುಮ್ಮನೆ ಹಾಕಿರ್ತಾರೆ ಕ್ವಶನ್ಸು ನಮ್ಮವರು. ಇರಲಿ, ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಡಿಸ್ಟ್ರಿಕ್ಟ್ ಕ್ರಿಯೇಟೆಡ್ ಇನ್ ದ ಮೇಜರ್ ರಿಆರ್ಗನೈಸೇಷನ್ ಡ್ಯೂರಿಂಗ್ JH ಪಟೇಲ್ಸ್ ಟೆನ್ಯೂರ್? JH ಪಟೇಲ್ ಟೆನ್ಯೂರ್ 1997 ಟೈಮಲ್ಲಿ ಏನೋ ನಾಟ್ ಎ ಡಿಸ್ಟ್ರಿಕ್ಟ್ ಕ್ರಿಯೇಟೆಡ್, ಯಾವುದು ಕ್ರಿಯೇಟ್ ಆಗಲಿಲ್ಲ ಆ ಸಮಯದಲ್ಲಿ ಅನ್ನೋದಾದರೆ ಬಾಗಲಕೋಟೆನ, ದಾವಣಗೆರೆನ, ಚಾಮರಾಜನಗರನ ಅಥವಾ ರಾಮನಗರನ ಅಂತ ಅಂದರೆ ಆ್ಯಕ್ಚುಲಿ ರಾಮನಗರ. ಒಂದು ನೆನಪಲ್ಲಿ ಇಟ್ಕೋಬೇಕು, ರಾಮನಗರ ಕ್ರಿಯೇಟ್ ಆಗಿದ್ದು HD ಕುಮಾರಸ್ವಾಮಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಸಮಯದಲ್ಲಿ, ಅರೌಂಡ್ 2007. ಆ ಸಮಯದಲ್ಲಿ ರಾಮನಗರ ಡಿಸ್ಟ್ರಿಕ್ಟ್ ಆಗಿ ಫಾರ್ಮ್ ಆಗಿದ್ದು. JH ಪಟೇಲ್ ಅವರು ಇದ್ದಂಥ ಸಮಯದಲ್ಲಿ ಬಾಗಲಕೋಟೆ, ದಾವಣಗೆರೆ, ಚಾಮರಾಜನಗರ ಫಾರ್ಮ್ ಆಗಿರುತ್ತೆ. ಇನ್ನು ನಂತರ ಡಿವಿಷನ್ ವಿತ್ ಲೋವರ್ ಪಾಪ್ಯುಲೇಷನ್ ಶೇರ್ ದ್ಯಾನ್ ಇಟ್ಸ್ ಏರಿಯಾ ಶೇರ್ ಅಂತ ಕೇಳ್ತಾ ಇದ್ದಾನೆ. ಬೆಳಗಾವಿನ, ಮೈಸೂರ, ಬೆಂಗಳೂರ, ಕಲಬುರ್ಗಿನ ಅಂತಂದರೆ ಏರಿಯಾ ಶೇರಲ್ಲಿ ಯಾವುದು ಜಾಸ್ತಿ ಅಂತಂದೆ ಬೆಳಗಾವಿ ದೊಡ್ಡದು ಅಂತಂದೆ. ಅದಾದ ನಂತರ ಬೆಂಗಳೂರು ದೊಡ್ಡದು, ಅದಾದ ನಂತರ ಕಲಬುರ್ಗಿ ದೊಡ್ಡದು, ಚಿಕ್ಕದು ಅಂದರೆ ಮೈಸೂರು ಅಂತ ಹೇಳಿದ್ದೆ. ಬಟ್ ಪಾಪ್ಯುಲೇಷನ್ನು ಅಂತ ಬಂದಾಗ ಬೆಂಗಳೂರೇ ದೊಡ್ಡದು ಆಗುತ್ತೆ ಕಂಪೇರ್ಡ್ ಟು ಬೆಳಗಾವಿ. ಓಕೆ. ಓವರಾಲ್ ಮೈಸೂರು, ಕಲಬುರ್ಗಿ ಇವ್ರಿಗೆಲ್ಲನೂ ಕಂಪೇರ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಏರಿಯಾ ಇರೋವಂಥ ಜಾಗಕ್ಕೆ ಕಡಿಮೆ ಪಾಪ್ಯುಲೇಷನ್ ಇದ್ದಾರೆ ಅಂದರೆ ಡೆನ್ಸಿಟಿ ಯಾವುದು ಕಡಿಮೆ ಬರುತ್ತೆ ಅಂದರೆ ಬೆಳಗಾವಿ ಬರುತ್ತೆ. ಇದು ನೆನಪಲ್ಲಿಟ್ಕೋಬೇಕು. ಇನ್ನು ವಿಚ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಇಸ್ ಡಿವೈಡೆಡ್ ಇಂಟು 2 ರೆವೆನ್ಯೂ ಸಬ್ ಡಿವಿಷನ್? ಒಂದು ಡಿಸ್ಟ್ರಿಕ್ಟ್ನ 2 ರೆವೆನ್ಯೂ ಸಬ್ ಡಿವಿಷನ್ ಆಗಿ ಲೈಕ್ ನಾರ್ತ್ ಆ್ಯಂಡ್ ಸೌತ್ ಅಂತ ಡಿವೈಡ್ ಮಾಡ್ತಾರೆ. ಯಾವುದು ಅಂತ ಅಂದರೆ ಅದು ದಕ್ಷಿಣ ಕನ್ನಡ. ಓಕೆ. 2 ರೆವೆನ್ಯೂ ಸಬ್ ಡಿವಿಷನ್ಗಳು ಯಾವುದ್ಯಾವುದು ಅಂತಂದರೆ ಒಂದು ಮಂಗಳೂರು, ಇನ್ನೊಂದು ಪುತ್ತೂರು. ಓಕೆ. ಇದನ್ನು ನೀವು ನೆನಪಿಟ್ಕೋಬೇಕು. ನಂತರ ವಿಚ್ ಅಮಾಂಗ್ ದೀಸ್ ಈಸ್ ನಾಟ್ ಪಾರ್ಟ್ ಆಫ್ ಬೆಂಗಳೂರು ಡಿವಿಷನ್? ಬೆಂಗಳೂರು ಡಿವಿಷನಲ್ಲಿ ಯಾವ ಡಿಸ್ಟ್ರಿಕ್ಟ್ ಬರಲ್ಲ ಅಂತ ಹೇಳ್ತಾ ಇದ್ದೀವಿ. ಓಕೆ. ಸೊ ಚಿತ್ರದುರ್ಗ, ದಾವಣಗೆರೆ, ಉತ್ತರ ಕನ್ನಡ, ನಂತರ ಶಿವಮೊಗ್ಗ. ಉತ್ತರ ಕನ್ನಡ ಒಂದು, ಇದು ಬೆಂಗಳೂರು ಡಿವಿಷನಲ್ಲಿ ಬರಲ್ಲ, ಬದಲಿಗೆ ಬೆಳಗಾವಿ ಡಿವಿಷನ್. ಆಯಿತಾ, ಫೈನ್. ನಂತರ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ತಾಲೂಕ್ಸ್ ಇನ್ ಕರ್ನಾಟಕ ಪರ್ ಲೇಟೆಸ್ಟ್? ಕರ್ನಾಟಕ ಆಸ್ ಇನ್ 226 ತಾಲೂಕ್ಸ್ ಅಲ್ಲ, ತಪ್ಪಲ್ವಾ? 236 ಅಂತ ಆಗ್ಲಿಂದ ಹೇಳ್ತಾ ಇದ್ವಿ. ಸೊ ಇದು ಅಡ್ಮಿನಿಸ್ಟ್ರೇಡ್ ಬೈ ತಹಸೀಲ್ದಾರ್ಸು, ಕಂಪೋಸ್ಡ್ ಆಫ್ ಹೋಬಳೀಸು ಎಷ್ಟು 747. ಸಬ್ ಡಿವಿಷನ್ಸ್ ಎಷ್ಟು 49 ಅಲ್ವಾ? ಇಲ್ಲ ಹಾಕಿದ್ದೀನಿ. ಫೈನ್. ನಂತರ ನೋಡಿ, ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ಅಡ್ಮಿನಿಸ್ಟ್ರೇಟಿವ್ ರಿಆರ್ಗನೈಸೇಷನ್ ಇನ್ ಕರ್ನಾಟಕ ಅಂತ ಹೇಳ್ತಾ ಇದ್ದೇನೆ. ಕರೆಕ್ಟ್ ಯಾವುದು ಅಂತ ಕೇಳ್ತಾ ಇರೋದು. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಫಾರ್ಮ್ಡ್ ಇನ್ 1997 ಅಂತ ಇದ್ದೇನೆ. ಆ್ಯಕ್ಚುಲಿ
1986